ಉಗ್ರರ ದಾಳಿಗೆ ಕನ್ನಡಿಗ ಮಂಜುನಾಥ್ ರಾವ್ ಸಾವು. ಶಿವಮೊಗ್ಗದಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಮಧ್ಯಾಹ್ನದವರೆಗೆ ಶಿವಮೊಗ್ಗ ನಗರ ಬಹುತೇಕ ಬಂದ್ ಆಗಿರಲಿದೆ. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಗೌರವವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಸ್ ನಿಲ್ದಾಣ, ಅಶೋಕ ವೃತ್ತದಲ್ಲಿರುವಂತಹ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಮಧ್ಯಾಹ್ನದ ಬಳಿಕ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆಯೇ ಧಾರ್ಮಿಕ ವಿಧಿ ವಿಧಾನವನ್ನು ನೆರವೇರಿಸಲಾಗತ್ತೆ. ಶಿವಮೊಗ್ಗದಲ್ಲಿ ಒಂದು ನೀರವ ಮೌನ ಆವರಿಸಿರುವಂಥದ್ದು. ಯಾಕಂದರೆ ಊರಿನ ವ್ಯಕ್ತಿಯೊಬ್ಬರು, ಊರಿನ ಮನೆಮಗರೊಬ್ಬರು ಈ ರೀತಿಯಾಗಿ ಮೃತಪಟ್ಟಿರುವಂಥದ್ದು ಇದೆಯಲ್ಲ, ಅದು ಇಡೀ ಊರೇ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ಸ್ವಯಂ ಘೋಷಿತವಾಗಿ ಬಂದನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಿಲ್ಲ. ಮಧ್ಯಾಹ್ನದ ನಂತರ ಓಪನ್ ಆಗುವಂಥ ಸಾಧ್ಯತೆಗಳಿಗಿದೆ. ಇನ್ನೇನು 9-9:30 ಅಷ್ಟೊತ್ತಿಗೆ ಪಾರ್ಥಿವ ಶರೀರ ರೀಚ್ ಆಗುತ್ತೆ ಅನ್ನೋದನ್ನು ಹೇಳಲಾಗಿತ್ತು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ರೀಚ್ ಆಗಲಿದೆ. ಅದಾದ ನಂತರ ಕೆಲವು ಹೊತ್ತುಗಳ ಕಾಲ ಮಾತ್ರ ಮನೆ ಹತ್ರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಟ್ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಬೇಕಾಗುತ್ತೆ ಹೆಚ್ಚಿನದಾಗಿ ಅಂತ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೆಚ್ಚಿನ ಸಮಯವನ್ನು ಮೀಸಲು ಇಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ಇದೆಲ್ಲದ್ರ ಬಗ್ಗೆ ಒಂದು ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೋಡೋಣ ಬನ್ನಿ. ಉಗ್ರರ ದಾಳಿಗೆ ಬಲಿಯಾದಂತಹ ಮಂಜುನಾಥ್ ರಾವ್ ರವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಲಿದೆ. ಶಿವಮೊಗ್ಗಕ್ಕೆ ಆಗಮಿಸಿ ನಂತರ ಮಂಜುನಾಥ್ ರಾವ್ ರವರ ಪಾರ್ಥಿವ ಶರೀರ ನೆಹರು ವೃತ್ತದಲ್ಲಿರ್ತಕ್ಕಂತಹ ಅವರ ಮನೆಯ ಬಳಿ ಸಾರ್ವಜನಿಕ ದರ್ಶನಕ್ಕೆ 1.5 ಗಂಟೆ ಕಾಲ ಇಡಲಾಗಿತ್ತು. ಹಾಗಾಗಿ ಇವತ್ತು ಶಿವಮೊಗ್ಗ ನಗರ ಬಹುತೇಕ ಮಧ್ಯಾಹ್ನದವರೆಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಈಗಾಗಲೇ ಇರುವಂಥದ್ದು. ಶಿವಮೊಗ್ಗದ ಅಶೋಕ ಸರ್ಕಲ್ನಲ್ಲಿ ನಾವು ಈಗಾಗಲೇ ಇದ್ದೀವಿ. ಇಲ್ಲಿ ಬಸ್ ನಿಲ್ದಾಣ ನೋಡ್ತಾ ಇರ್ಬೋದು, ಜೊತೆಗೆ ಆಟೋ ನಿಲ್ದಾಣ ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ಒಂದು ರೀತಿ ನೀರವ ಮೌನ ಕೂಡ ಈಗಾಗಲೇ ಆಚರಿಸಿರುವಂಥದ್ದು. ಅಂಗಡಿ ಮುಂಗಟ್ಟುಗಳು ಅಂದರೆ ಕೇವಲ ಮೆಡಿಕಲ್ ಶಾಪ್ ಮತ್ತು ತುಂಬ ಪ್ರಮುಖವಾದಂತಹ ಅಂಗಡಿಗಳನ್ನು ಬಿಟ್ಟರೆ, ಹಾಲು ಮೊಸರು ಈ ರೀತಿ ಅಂಗಡಿಗಳನ್ನ ಬಿಟ್ಟರೆ ಎಲ್ಲವೂ ಕೂಡ ಬಂದ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಶಿವಮೊಗ್ಗ ನಗರ ಮಧ್ಯಾಹ್ನದವರೆಗೆ ಬಂದಾಗುತ್ತೆ ಅನ್ನುವ ಮಾಹಿತಿಯನ್ನು ಇಲ್ಲಿನ ಸ್ವಯಂ ಪ್ರೇರಿತವಾಗಿ ವರ್ತಕರಾಗಿರ್ಬೋದು, ಜೊತೆಗೆ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಆ ಥರದ ಒಂದು ಮಾಹಿತಿಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೀವಿ ಅನ್ನುವ ಮಾಹಿತಿ ಕೊಟ್ಟಿದ್ದರು. ಅದೇ ರೀತಿ ಈಗಾಗಲೇ ಬೆಳಿಗ್ಗೆಯಿಂದ ಬಂದ್ ಆಗಿರ್ತಕ್ಕಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ವಾಹನಗಳು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳನ್ನು, ಆಟೋ ಆಗ್ಬೋದು, ಬಸ್ ಆಗ್ಬೋದು, ಅವು ಎಂದಿನಂತೆ ಓಡಾಡ್ತಾ ಇದ್ದಾವೆ. ಆದರೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮುಖಾಂತರ ಅವರಿಗೆ ಒಂದು ಗೌರವ ಸೂಚಿಸಲಿಕ್ಕೆ ಈಗಾಗಲೇ ಶಿವಮೊಗ್ಗ ಜನತೆ ರೆಡಿಯಾಗಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಶಿವಮೊಗ್ಗ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅವರ ಪಾರ್ಥಿವ ಶರೀರ ಇದೇ ರಸ್ತೆಯಲ್ಲಿ ನೆಹರು ಅಂದರೆ ಶಿವಮೊಗ್ಗ ಬಸ್ ನಿಲ್ದಾಣ, ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ರಸ್ತೆ ಏನಿದೆ ಆ ರಸ್ತೆಯ ಮೂಲಕ ನೆಹರು ನಗರವನ್ನು ಕೂಡ ತಲುಪುತ್ತೆ. ಸುಮಾರು 1.5 ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ನಂತರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಜೊತೆಗೆ ಮಂಜುನಾಥ್ ರವರವರ ಮಗ ಏನಿದ್ದಾರೆ ಅವರ ಮಗನ ನೇತೃತ್ವದಲ್ಲಿ ವಿಧಿವಿಧಾನಗಳನ್ನು ಕೂಡ ಮಾಡ್ತಾರೆ ಅನ್ನುವ ಮಾಹಿತಿಯನ್ನು ಅವರ ಕುಟುಂಬಸ್ಥರು ಈಗಾಗಲೇ ತಿಳಿಸಿರುವಂಥದ್ದು. ಒಟ್ಟಾರೆ ಈಗ ಶಿವಮೊಗ್ಗ ಬಹುತೇಕ ಮಧ್ಯಾಹ್ನದವರೆಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ನಾವು ಈ ದೃಶ್ಯಾವಳಿಗಳಲ್ಲಿ TV5 ಮುಖಾಂತರ ತೋರಿಸ್ತಾ ಇದ್ದೋ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬಂದಾಗಿರ್ತಕ್ಕಂತಹ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ವಾಹನಗಳು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ವರ್ತಕರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಶಿವಮೊಗ್ಗ.